ನಮಸ್ಕಾರ, ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸರ್ಗೂರಿಂದ HD ಕೋಟೆಗೆ ಹೋಗ್ತಾ ಇದ್ದೆ. ಏನಕ್ಕಪ್ಪ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಯಾರಿ ಶಾಪಿಂಗ್ ಮಾಡಿದ್ದೆ. ಆ ಒಂದು ಸೀರೆ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಕೊಡಬೇಕಿತ್ತು. ಹಾಗಾಗಿ ನಾನು ಎಂಬ್ರಾಯ್ಡ್ರಿ ಶಾಪ್ಗೆ ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ಹಾಗೆ ರಸ್ತೆ ಅಕ್ಕಪಕ್ಕ ವಿಡಿಯೋ ಮಾಡ್ತಾ ಇದ್ದೆ. ಇದು ಸರ್ಗೂರಿಂದ ಹೋಗುವಾಗ ಸಿಗುವಂಥ ತುಮಸೋಗೆ ಸೇತುವೆ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮಳೆ ಬಂದು 3 ದಿನ ಮಳೆ ಇಲ್ಲದೆ ಇರೋ ಕಾರಣ ಈ ಥರ ನೀರು ಕಡಿಮೆ ಆಗಿತ್ತು. ಬಟ್ ಈಗ ತುಂಬಾ ನೀರು ಬಂದಿದೆ. ಇದು ನಾನು ವಿಸಿಟ್ ಮಾಡಿರೋಂಥ ಎಂಬ್ರಾಯ್ಡ್ರಿ ಶಾಪ್. ಇದು ಎಂಟ್ರೆನ್ಸಲ್ಲೇ ಅವರು ಈ ಥರ ಬ್ಲೌಸ್ಗೆ ವರ್ಕ್ ಮಾಡಿ ಇದನ್ನು ಡಿಸ್ಪ್ಲೇ ಮಾಡಿದರು. ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡೆ. ಇವರು ಇಲ್ಲಿ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ. ಬ್ಲೌಸ್ಗೆ ಅಥವಾ ಡ್ರೆಸ್ಸಿಗೆ ಯಾವುದಕ್ಕೆ ಬೇಕಾದರೂ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೋದು. ಹಾಗೆ ರೀಸನಬಲ್ ಪ್ರೈಸಲ್ಲಿ ಇವರು ವರ್ಕ್ ಮಾಡಿಕೊಡ್ತಾರೆ. ಹಾಗೆ ಸ್ಟಿಚಿಂಗ್ ಕೂಡ ಇವರಲ್ಲೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಬ್ಲೌಸ್ ಪೀಸಿಗೆ ವರ್ಕ್ ಮಾಡಿ ಡಿಸ್ಪ್ಲೇ ಮಾಡಿದರು. ನಾನು ಅದನ್ನೆಲ್ಲ ವಿಡಿಯೋ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇವ್ರು ಮಾಡೋವಂತಹ ವರ್ಕು. ನಾನು ರೆಗ್ಯುಲರಾಗಿ ಇಲ್ಲೇ ವರ್ಕ್ ಮಾಡಿಸೋದು. ಹಾಗೆ ಇವರು ಒಂದೊಂದು ವರ್ಕ್ಗೂ ಒಂದೊಂದು ನಂಬರ್ ಕೊಟ್ಟು ಹಾಕಿದರು, ಡಿಸ್ಪ್ಲೇ ಮಾಡಿದರು. ಇವರು ಮಷಿನ್ ಎಂಬ್ರಾಯ್ಡ್ರಿ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡಿಕೊಡ್ತಾರೆ. ಈಗ ತೋರಿಸ್ತಿದ್ದೀನಲ್ವ, ಇದು ಬಂದು ಹ್ಯಾಂಡ್ ಎಂಬ್ರಾಯ್ಡ್ರಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ ಕೇಸ್ ನೀವೇನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಬ್ಲೌಸ್ಗಳಿಗೆ ಅಥವಾ ನಿಮ್ಮ ಡ್ರೆಸ್ಗಳಿಗೆ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ಈ ಸ್ಟೋರ್ನ ವಿಸಿಟ್ ಮಾಡ್ಬೋದು. ನನಗೆ ಈ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇವ್ರ ಹತ್ರನೇ ಈ ಡಿಸೈನ್ ವರ್ಕ್ ಕೂಡ ಮಾಡಿಸಿದ್ದೀನಿ. ಹಾಗೆ ಇವರು ಇಲ್ಲಿ ವರ್ಕ್ ಮಾಡ್ತಿದ್ರು ಆಲ್ರೆಡಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿದೆ. ಅಷ್ಟರಲ್ಲಿ ಅರುಣ್ ಅವ್ರು ಇರಲಿಲ್ಲ, ಲೇಟಾಗಿ ಬಂದರು. ಅದಾದಮೇಲೆ ಡಿಸೈನ್ಸ್ ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟರು. ಹಾಗಾಗಿ ನಾನು ನೋಡ್ತಾ ಇದ್ದೆ ಡಿಸೈನ್ಸ್ ಎಲ್ಲ. ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ, ತುಂಬ ಡಿಸೈನ್ಸ್ ಇದೆ. ಕ್ಯಾಟ್ಲಾಗ್ ಕೊಡ್ತಾರೆ, ಅದನ್ನು ನೋಡಿ ನಾವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಬುಕ್ಸ್ ಕೂಡ ಇದೆ, ಕ್ಯಾಟ್ಲಾಗ್ ಬುಕ್ಸು, ಅದನ್ನು ನೋಡಿ ಕೂಡ ಡಿಸೈನ್ ಸೆಲೆಕ್ಟ್ ಮಾಡ್ಬೋದು ನಾವು. ಹಾಗೆ ನಾನಿಲ್ಲಿ ಕೆಲವೊಂದು ಸ್ಯಾಂಪಲ್ಸ್ನ ಕೂಡ ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಇದು ಬಂದುಬಿಟ್ಟು ನಾನು ಕೊಟ್ಟಿರೋಂಥ ವರ್ಕ್ ಡಿಸೈನು. ಕೆಲವೊಂದು ಸ್ಯಾಂಪಲ್ಸ್ನ ನಾನಿಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿಸೋದಾದರೆ ನೀವು ಈ ಫೋಟೋಸ್ ಕೂಡ ಕೊಡ್ಬೋದು, ಅಥವಾ ಅವರಿಗೆ ಕ್ಯಾಟ್ಲಾಗ್ಸ್ನ ಕೊಡಿ ಅಂತ ಹೇಳಿದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ. ನೀವು ಆ ಡಿಸೈನ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ವರ್ಕ್ ಮಾಡಿಸ್ಕೋಬೋದು. ಹಾಗೆ ಇನ್ ಕೇಸ್ ನೀವೇನಾದರೂ ಪಿಂಟ್ರೆಸ್ಟ್ ಅಥವಾ ಇನ್ಯಾವುದಾದ್ರೂ ಫೋಟೋಸ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಅದನ್ನು ತೋರಿಸಿದ್ರೆ ಕೂಡ ಅವರು ವರ್ಕ್ ಮಾಡಿಕೊಡ್ತಾರೆ. ಮಿಷಿನ್ ಎಂಬ್ರಾಯ್ಡ್ರಿ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ ಕೂಡ ಇವ್ರ ಹತ್ರ ಅವೈಲಬಲ್ ಇರುತ್ತೆ. ಹಾಗೆ ನನ್ನ ಬ್ಲೌಸ್ನ ಇವ್ರಿಗೆ ವರ್ಕ್ ಮಾಡಲಿಕ್ಕೆ ಕೊಟ್ಬಿಟ್ಟು ನಾವು ವಾಪಸ್ ರಿಟರ್ನ್ ಆದ್ವಿ. ಹಾಗೆ ನಾನಿಲ್ಲಿ ಸ್ಯಾರಿನ ತೋರಿಸಿಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಮುಂದೆ ಯಾವಾಗಾದರೂ. ನಾನು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪ್ ಮಾಡಿರೋದ್ರಿಂದ ನಾನು ಅವತ್ತೇ ಸ್ಯಾರಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ತೋರಿಸಿಲ್ಲ ಇಲ್ಲಿ ಅಷ್ಟೇ. ಹಾಗೆ ನನಗೆ ಡಿಸೈನ್ಸ್ ಏನಾದರೂ ಅವ್ರು ಕಳಿಸ್ಕೊಟ್ರೆ ಖಂಡಿತ ನಾನು ಅದನ್ನು ಕೂಡ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಬಟ್ ಇಲ್ಲಿ ಸ್ಯಾಂಪಲ್ಸ್ ಮಾತ್ರ ಇಲ್ಲಿ ಸ್ವಲ್ಪನೇ ಫೋಟೋಸ್ ಸಿಕ್ತು, ಹಾಗಾಗಿ ಅದನ್ನೇ ಅಪ್ಡೇಟ್ ಮಾಡಿದ್ದೀನಿ. ಇದಾದ ನಂತರ ನಾವು ವಾಪಸ್ ಹೊರಟ್ವಿ. ಇದು HD ಕೋಟೆ ಬಸ್ ಸ್ಟ್ಯಾಂಡು.
ಇದಾದ ನಂತರ ನಾವು ವಾಪಸ್ ಹೊರಟ್ವಿ. ನಾನು ವಾಪಸ್ ಹೊರಡಬೇಕಾದ್ರೆ ಹಾಗೇ ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಜನನ ಗಮನಿಸಿದ್ರೆ ಅವರು ಹೆಲ್ಮೆಟ್ ಹಾಕೇ ಇಲ್ಲ, ಹಾಗೇ ವೆಹಿಕಲ್ ಓಡಿಸ್ತಾಯಿದ್ರು. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಆ್ಯಕ್ಚುಲಿ ತುಂಬಾ ಅವೇರ್ನೆಸ್ನ ಕೊಡ್ತಾ ಇರ್ತಾರೆ ಹೆಲ್ಮೆಟ್ ರಹಿತ ಚಾಲನೆ ಒಳ್ಳೆಯದಲ್ಲ ಅಂತ. ಆದರೂ ಕೂಡ ನಾವು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ ಅನ್ನಿಸ್ತು. ಹಾಗೆ ಅದಕ್ಕೋಸ್ಕರನೇ ಸರ್ಕಾರದಿಂದನೇ ಇದನ್ನು ಜನರಿಗೆ, ಸಾರ್ವಜನಿಕರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅಂತ ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ, ಹಾಗೆಯೇ ಅಪಘಾತಗಳು ಸಂಭವಿಸುತ್ತೆ, ಹಾಗೆ ಸರ್ಕಲ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ನೋಡಿ ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ದಾರೆ. ಉದಾಹರಣೆಗೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಹತ್ರ ಹಾಗೆ ಸರ್ಗೂರಲ್ಲಿ 2 ಕಡೆ ಈಗ ಕ್ಯಾಮ್ರಾನ ಅಳವಡಿಸಿದ್ದಾರೆ. ಇದರಿಂದ ಜನರಿಗೆ ಫೈನ್ ಕಟ್ಟಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಹೆಲ್ಮೆಟ್ ಧರಿಸ್ತಾರೆ ಒಂದು. ಹಾಗೆಯೇ ಅಟ್ಲೀಸ್ಟ್ ಅದರಿಂದನಾದರೂ ಅವ್ರ ಪ್ರಾಣ ಉಳಿಯುತ್ತೆ ಅನ್ನೋದು ಒಂದು ಖುಷಿ ಪಡಬೇಕಾಗಿರೋವಂಥ ವಿಚಾರ. ಖಂಡಿತ ಕೆಲವರಂತೂ ಹೆಲ್ಮೆಟ್ ಧರಿಸ್ತಾರೆ, ಯಾಕಂದರೆ ಅವ್ರ ಜೀವ ಅವ್ರಿಗೆ ಮುಖ್ಯವಾಗಿರುತ್ತೆ. ಆ ಥರ ಯೋಚನೆ ಮಾಡೋರು ಖಂಡಿತ ಧರಿಸ್ತಾರೆ. ಬಟ್ ಇನ್ನು ಉಳಿದವ್ರಿಗೆ ಇದೆಲ್ಲ ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಆ ಕ್ಯಾಮ್ರಾಗಳು. 4 ಕಡೆ ಇಲ್ಲಿ ಕ್ಯಾಮ್ರಾನ ಅಳವಡಿಸಿದ್ದಾರೆ. ನನಗಂತೂ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ನಾವು ಕೂಡ ಈ ಎಲ್ಲ ನಿಯಮಗಳನ್ನು ಪಾಲಿಸೋಣ, ಹಾಗೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ಇದರ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.